स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಬಿಜಾಪುರ ಜಿಲ್ಲೆ ಕರೆಯಲಾಗಿದೆ. ಇದಕ್ಕೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದ ಅಫ್ಸರ್ ಕೊಡ್ಲಿಪೇಟೆ ಅವರು ಬಿಜಾಪುರ ಜಿಲ್ಲೆಗೆ ಆಗಮಿಸಿರುವ ಅದಕ್ಕೆ ಒಂದು ಪ್ರೆಸ್ ಮೀಟ್ ಅನ್ನು ಕರೆಯಲಾಗಿದೆ. ಈ ಮೊದಲಿಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಪ್ರಹ್ಲಾದ್ ರಕ್ಷಿ ಅವರಿಗೆ ಈ ಪ್ರೆಸ್ಗೆ ಸ್ವಾಗತವನ್ನು ಕೋರಿಸ್ತೇನೆ. ಅದೇ ರೀತಿ ನಮ್ಮ ಸಿಟಿ ಅಧ್ಯಕ್ಷರಾದ ಉಮರ್ ಖಾನ್ ಪಠಾಣ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಪ್ರೆಸ್ ಮೀಟ್ ಒಂದು ಈ ಬಿಜಾಪುರ ಜಿಲ್ಲೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ನಮ್ಮ ಜಿಲ್ಲೆಯ ಒಂದು ಅವಲೋಕನಾ ಸಭೆಗೆ ಮತ್ತು ಒಂದು ಕ್ಯಾಡರ್ ಕನ್ವೆನ್ಷನ್ಗೆ ಆಗಮಿಸಿದ್ದರಿಂದ ಇದೊಂದು ಬಿಜಾಪುರಿಗೆ ಒಂದು ವಿಸಿಟ್ ಇತ್ತು ಅವ್ರದ್ದು. ಅದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತನ ಕೋರಿ ನಮ್ಮ ಮುಂದಿನ ನಡೆಯನ್ನು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಮುಂದುವರಿಸ್ತಾರೆ. ಆತ್ಮೀಯ ಬಿಜಾಪುರ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತು ಬಿಜಾಪುರ ಜಿಲ್ಲೆಯ ಪಕ್ಷದ ಕಾರ್ಯಚಟುವಟಿಕೆ ನಿಮಿತ್ತ ನನ್ನ ಭೇಟಿ ಇತ್ತು. ನಿನ್ನೆ ಬೀದರ್ ಜಿಲ್ಲೆಯ ವಿಸಿಟ್ ಇತ್ತು, ಮೊನ್ನೆ ಗುಲ್ಬರ್ಗಾ ವಿಸಿಟ್ ಮಾಡಿದ್ದೆ. ಆಫ್ಟರ್ ದಾವಣಗೆರೆಯ ಸ್ವಾಭಿಮಾನಿ ಅಹಿಂದ ವರ್ಗಗಳ ಸ್ವಾಭಿಮಾನಿ ಚುನಾವಣೆಯನ್ನು ಎದುರಿಸಿದ ನಂತರ ನನ್ನ ಮೊದಲ ಪ್ರವಾಸ ಕಲ್ಯಾಣ ಕರ್ನಾಟಕ ಮತ್ತು ಈ ಬಾಂಬೆ ಕರ್ನಾಟಕಕ್ಕಿತ್ತು. ಇದರಲ್ಲಿ ಕೆಲವೊಂದು ಮಹತ್ವಪೂರ್ಣ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಮೊಟ್ಟ ಮೊದಲನೇದಾಗಿ, ರಾಜ್ಯದಲ್ಲಿ ದಾವಣಗೆರೆ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ, ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಬಹುದೊಡ್ಡ ಒಂದು ಬದಲಾವಣೆ, ಬಹುದೊಡ್ಡ ಒಂದು ಚರ್ಚೆ ನಡೀತಾ ಇರುವಂತ ವಿಚಾರ ಯಾವುದಂದ್ರೆ, ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂತಹ ಸೋಕಾಲ್ಡ್ ಜಾತ್ಯತೀತ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷ ಏನು ಚುನಾವಣಾ ಪೂರ್ವದಲ್ಲಿ ಈ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೀಡಿದ್ದಂತಹ ಭರವಸೆಗಳು ಇವತ್ತು ಪ್ರಶ್ನಿಸಲ್ಪಡ್ತಾ ಇದೆ ಎಂಬುದು ಬಹಳ ದೊಡ್ಡ ಆಶಾದಾಯಕ ಬೆಳವಣಿಗೆ. 3 ವರ್ಷದ ನಂತರ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರಿಗೆ ಜ್ಞಾನೋದಯವಾಗಿದೆ. 2022ರಲ್ಲಿ ಕೋಮುವಾದಿ ಬಿಜೆಪಿ ಸರ್ಕಾರ ಏನು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರ ತಲೆಗವಸ ಅಂದ್ರೆ ಹಿಜಾಬ್ ಅನ್ನ ನಿಷೇಧ ಮಾಡಿ ಏನು ಸುತ್ತೋಲೆಯನ್ನ ಹೊರಡಿಸಿತ್ತು, ಆ ಸುತ್ತೋಲೆಯನ್ನ ಹಿಂಪಡಿಲಿಕ್ಕೆ ಈಗ ಕಾಲ ಪಕ್ವವಾಗಿದೆ ಅಂತ ಹೇಳಿ ಜ್ಞಾನೋದಯ ಆಗಿರೋದು ಬಹಳ ದೊಡ್ಡ ಒಂದು ಬೆಳವಣಿಗೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಹಳಷ್ಟು ಜನರು ಇವತ್ತು ಬಂದು ಕ್ರೆಡಿಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ MLAಗಳು, ಮಿನಿಸ್ಟರ್ಗಳು, ಬೇರೆ ಬೇರೆ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ, ಇನ್ಸ್ಟಾದಲ್ಲಿ, FB ಯಲ್ಲಿ ಇದಕ್ಕೆ ಏನಾದ್ರೂ ಕ್ರೆಡಿಟ್ ಪಡ್ಕೊಳ್ಳುವಂತ ಅರ್ಹತೆ ಇದ್ದರೆ ಅದು ದಾವಣಗೆರೆಯ ಸ್ವಾಭಿಮಾನಿ ಮತದಾರರಿಗೆ ಸಲ್ಲುತ್ತಾ ಇದ್ರ ಕ್ರೆಡಿಟ್. ಯಾಕಂತ ಹೇಳಿದ್ರೆ, ನೀವು ಏನು ಒಂದು ಸಂದೇಶವನ್ನ ನೀಡಿದ್ದೀರಾ, ಇದುವರೆಗೆ ನಮ್ಮ ಮತಗಳನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳಿ ತಗೊಳ್ತಾ ಇದ್ದಂತಹ ಸೋಕಾಲ್ಡ್ ಜಾತ್ಯತೀತ ಪಕ್ಷ ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ, ಇನ್ನು ನಾವು ನಮ್ಮ ಸ್ವಾಭಿಮಾನದ ರಾಜಕಾರಣವನ್ನ ಮಾಡ್ತೇವೆ ಎಂಬಂತಹ ದೃಷ್ಟಿಯಲ್ಲಿ SDPI ಪರವಾಗಿ 18,975 ಮತಗಳು ಏನು ನೀಡಿದ್ದಾರೆ, ಇದು ಬಹಳ ದೊಡ್ಡ ಒಂದು ಬದಲಾವಣೆ. ಈ ಬದಲಾವಣೆ ಕಾರಣದಿಂದ ನೀವು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರ ಸ್ಟೇಟ್ಮೆಂಟ್ ಅನ್ನು ಕೂಡ ನೀವು ಗಮನಿಸಿದ್ದೀರಾ. ಬಹಳ ಡೇಂಜರಸ್ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಡೇಂಜರಸ್ ಅಂತ ಹೇಳಿದ್ರೆ, ಇನ್ನು ಮುಂದೆ ಅಲ್ಪಸಂಖ್ಯಾತರ ಮತಗಳನ್ನು ನಾವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಳಿಕ್ಕಾಗುವುದಿಲ್ಲ ಎಂಬುದು ಅವರಿಗೆ ಡೇಂಜರಸ್ ಆಗಿ ಕಾಣ್ತಾ ಇದೆ. ಇದು ಆಶಾದಾಯಕ ಬೆಳವಣಿಗೆ. ಇವತ್ತು ಹಿಜಾಬ್ ಮೇಲಿನ ನಿರ್ಬಂಧದ ತೆರವನ್ನ ಏನು ಸುತ್ತೋಲೆಯನ್ನ ಹಿಂಪಡೆದಿದ್ದಾರೆ. ಕೆಲವು ಪ್ರಶ್ನೆಗಳನ್ನ ನಾನು ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಇದರ ಕ್ರೆಡಿಟ್ ಅನ್ನ ಪಡ್ಕೊಳ್ತಾ ಇರುವಂತ ಜನರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಈ ಹಿಜಾಬ್ ಇಶ್ಯೂ ಉಡುಪಿಯ ಕಾಲೇಜ್ನಲ್ಲಿ ಪ್ರಾರಂಭವಾದ ದಿನದಲ್ಲೇ SDPI ಪತ್ರಿಕಾಗೋಷ್ಠಿ ಮಾಡಿ ಹೇಳಿತ್ತು, ಬಿಜೆಪಿ ಸರ್ಕಾರ ದ್ವೇಷ ರಾಜಕಾರಣದ ಭಾಗವಾಗಿ ಈ ಸುತ್ತೋಲೆಯನ್ನ ಹೊರಡಿಸಿದೆ. ಅಂದು ವಿರೋಧ ಪಕ್ಷದಲ್ಲಿದ್ದಂತ ಕಾಂಗ್ರೆಸ್ ಪಕ್ಷದವರು ಇದರ ವಿರುದ್ಧ ಶಕ್ತವಾದ ಹೋರಾಟವನ್ನು ರೂಪಿಸಬೇಕಂತ ನಾವು ಆಗ್ರಹ ಮಾಡಿದಾಗ, ಇದೇ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು, ಮಹಾಶಯರು ಹೇಳಿದ್ರು, ಆ ವಿದ್ಯಾರ್ಥಿನಿಯರು ಅವರ ಬಳಿ ಅಳಲನ್ನು ತೊಳ್ಕೊಳ್ಳಿಕ್ಕೆ ಹೋದಾಗ
ನೀವು ಹಿಜಾಬನ್ನ ಧರಿಸಬೇಕಾದ್ರೆ ಪಾಕಿಸ್ತಾನಕ್ಕೋ ಸೌದಿ ಅರೇಬಿಯಾಗೂ ಹೋಗಿ ಅಂತ ಹೇಳಿದ್ದು ಇತಿಹಾಸ ಇವತ್ತು. ಅದನ್ನು ಮರೆಯೋ ಹಾಗಿಲ್ಲ. ಆದ್ರೆ ಆ ಧೀರ 5 ಜನ ವಿದ್ಯಾರ್ಥಿನಿಯರು ಈ ಹೋರಾಟವನ್ನ ಸುಮಾರು 4 ವರ್ಷಗಳಿಂದ ನಡೆಸಿ ಸುಪ್ರೀಂ ಕೋರ್ಟಿನ ಅಂಗಳಕ್ಕೆ ಹೋಗಿದ್ದಾರೆ. ಇವತ್ತು ಬಂದು ನೀವು ಕ್ರೆಡಿಟ್ ತಗೊಳ್ತಾ ಇದ್ದೀರಲ್ಲ, ನಿಮಗೆ ಕೆಲವೊಂದು ಪ್ರಶ್ನೆಗಳಿದೆ ನಂದು. ಈ ಸುತ್ತೋಲೆಯನ್ನ ಹಿಂಪಡಿಲಿಕ್ಕೆ ನಿಮಗೆ 3 ವರ್ಷ ಬೇಕಾಯ್ತಾ? ಇದು ಯಾವುದೇ ಒಂದು ಆಕ್ಟ್ ಅಲ್ಲ, ಇದು ಯಾವುದೇ ಕಾನೂನಲ್ಲ, ಇದು ಯಾವುದೇ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ತಗೊಂಡಂತ ಒಂದು ಪಾಲಿಸಿ ಕೂಡ ಅಲ್ಲ. ಒಂದು ಇದು ಪ್ರೀ ಎಜುಕೇಶನ್ ಬೋರ್ಡಿನ, ಸೆಕೆಂಡರಿ ಎಜುಕೇಶನ್ ಬೋರ್ಡಿನ ಚೀಫ್ ಸೆಕ್ರೆಟರಿ ಹೊರಡಿಸಿದಂತ ಒಂದು ಸುತ್ತೋಲೆ. ಅದನ್ನ 1 ಅವರ್ ಅಲ್ಲಿ ನೀವು ಹಿಂಪಡಿಬಹುದಾಗಿತ್ತು. ನೀವೇ ಭರವಸೆಯನ್ನ ಕೊಟ್ಟಿದ್ರಿ, ನಾವು ಅಧಿಕಾರಕ್ಕೆ ಬಂದ್ರೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು 2B ರಿಸರ್ವೇಶನ್ ಅನ್ನ ರಿಸ್ಟೋರ್ ಮಾಡ್ತೇವೆ, ಹಿಜಾಬ್ ಮೇಲಿನ ನಿರ್ಬಂಧವನ್ನ ತೆರವು ಮಾಡ್ತೇವೆ ಅಂತ ಹೇಳಿ. 3 ವರ್ಷ ನಿಮಗೆ ಯಾಕೆ ಬೇಕಾಯ್ತು? ಜನರು ಇವತ್ತು ಬುದ್ಧಿವಂತರಾಗಿದ್ದಾರೆ. ನಿಮಗೆ ಕೆಲವು ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ, ಆ ಇಶ್ಯೂ ನಡೆದಾಗ ಯಾವುದಾದ್ರೂ ಕಾಂಗ್ರೆಸ್ಸಿನ ಮಂತ್ರಿಗಳು ಅಥವಾ MLAಗಳು ಆ ವಿದ್ಯಾರ್ಥಿನಿಯರ ಪರವಾಗಿ ಒಂದೇ ಒಂದು ಪ್ರತಿಭಟನೆಯನ್ನ ನೀವೇನಾದ್ರೂ ಮಾಡಿದ್ದೀರಾ? ಒಂದೇ ಒಂದು ಹೋರಾಟವನ್ನ ನೀವು ರೂಪಿಸಿದ್ದೀರಾ? ಆ ಸಂದರ್ಭದಲ್ಲಿ ಹೋರಾಟ ರೂಪಿಸ್ತಾ ಇರ್ಬೇಕಾದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ನೀವು ಆರೋಪ ಮಾಡಿದ್ರಿ ಹಿಜಾಬ್ ಇಶ್ಯೂವಿನ ಹಿಂದೆ SDPI ಇದೆ ಅಂತ ಹೇಳಿ. ನಾವು ಆಗ್ಲೇ ಹೇಳಿದ್ವಿ, ಹಿಜಾಬ್ ಎನ್ನುವಂಥದ್ದು ಅವರ ಧಾರ್ಮಿಕ ಹಕ್ಕು, ಅವರ ಫಂಡಮೆಂಟಲ್ ರೈಟ್ಸ್, ಅದು ಸಾಂವಿಧಾನಿಕ ಹಕ್ಕು. ಈ ಹಿಜಾಬ್ ಇಶ್ಯೂ ಅಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಿಂದೆ ಅಲ್ಲ, ಅವರ ಮುಂದೆನೆ ಇದೆ ಅಂತೇಳಿ ನಾವು ಹೇಳಿದ್ವಿ. ಹಿಂದೆಯೂ ಕೂಡ ಅವರ ಪರವಾಗಿ ನಾವು ಇದ್ವಿ, ಇವತ್ತು ಕೂಡ ಇದ್ದೇವೆ, ನಾಳೆ ಕೂಡ ಇರ್ತೇವೆ. ಹಾಗಾಗಿ ಇದರ ಕ್ರೆಡಿಟ್ ತಗೊಳ್ಳೋದು ಮುಖ್ಯ ಅಲ್ಲ, ಇನ್ನೂ ಕೂಡ ಕೆಲವೊಂದು ವಿಚಾರಗಳು ಇದರಲ್ಲಿ ಇದೆ. 16,000 ವಿದ್ಯಾರ್ಥಿನಿಯರು ಈ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಹಿಜಾಬ್ ಕಾರಣಕ್ಕಾಗಿ ಅವರಿಗೆ ಎಕ್ಸಾಮ್ ಹಾಲಿಗೆ ಪ್ರವೇಶ ಸಿಕ್ಕಿಲ್ಲ. ಹಲವಾರು ಕಾಲೇಜ್ಗಳಲ್ಲಿ ಡೋರ್ ಕ್ಲೋಸ್ ಆಗಿತ್ತು, ವಾಚ್ಮೆನ್ಗಳು ಅವರ ಒಳಗೆ ಬಿಡಲಿಲ್ಲ ಕಾಲೇಜ್ ಒಳಗಡೆ. ಆ ಸಂದರ್ಭದಲ್ಲಿ ಅವರಿಗೆ ಆ ಪರವಾಗಿ ಹೋರಾಟ ಮಾಡಿದಂತ ಹಲವಾರು ಹೋರಾಟಗಾರರಿಗೆ, ಪೋಷಕರು ಮತ್ತು ವಿದ್ಯಾರ್ಥಿನಿಯರ ಮೇಲೂ ಕೂಡ ಕೇಸುಗಳು ದಾಖಲಾಗಿವೆ. ಇದನ್ನು ಕೂಡ ನೀವು ಹಿಂಪಡೀರಿ. ಅದೇ ರೀತಿ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿ ಈ ಪ್ರಕರಣವನ್ನ ವಿಡ್ರಾ ಮಾಡಿ. ನಂತರ 16,000 ವಿದ್ಯಾರ್ಥಿನಿಯರಿಗೆ ಏನು ಅವರ ಭವಿಷ್ಯವೇ ಇವತ್ತು ಏನು ಹಾಳಾಗಿದೆ, ಅವರಿಗೆ ಸ್ಪೆಷಲ್ ಕ್ಲಾಸ್ ನಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡಿ. ಈ 3 ಕೆಲಸಗಳನ್ನ ಮಾಡಿ ಕ್ರೆಡಿಟ್ ನೀವೇ ತಗೊಳ್ಳಿ, ನಮಗೆ ಬೇಡ ಕ್ರೆಡಿಟ್. ಜನರಿಗೆ ಗೊತ್ತಿದೆ ಯಾರಿಗೆ ಇದರ ಕ್ರೆಡಿಟ್ ಹೋಗ್ಬೇಕಂತ ಹೇಳಿ ಜನರು ತೀರ್ಮಾನ ಮಾಡ್ತಾರೆ. ಇದನ್ನ ಮಾಡದಲ್ಲೇ ಮಧು ಬಂಗಾರಪ್ಪನವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ 16,000 ವಿದ್ಯಾರ್ಥಿನಿಯರಿಗೆ ನ್ಯಾಯ ಸಿಕ್ಕಿದೆಯಾ ಮಧು ಬಂಗಾರಪ್ಪನವರೇ? ಹಾಗಂತೇಳಿ ಇದು ಕೇವಲ ಹಿಜಾಬ್ ವಿಚಾರ ಅಲ್ಲ. ನಿಮ್ಮ ಸರ್ಕ್ಯುಲರ್ ಅಲ್ಲಿ ನೀವು ಹೊರಡಿಸಿದೀರಾ, ರುದ್ರಾಕ್ಷಿ ಹಾಕ್ಬೋದು, ಮಾಂಗಲ್ಯ ಹಾಕ್ಬೋದು, ಮತ್ತು ಬೇರೆ ಶಿವದಾರ ಹಾಕ್ಬೋದು, ಉಟ್ದಾರ ಹಾಕ್ಬೋದು, ಬೇರೆ ಬೇರೆ ನೀವು ಹಾಕಿದಿರಲ್ಲ. ಇದು ಯಾವಾಗ ಬ್ಯಾನ್ ಆಗಿತ್ತು ಕರ್ನಾಟಕದಲ್ಲಿ? ಇದು ಬ್ಯಾನ್ ಆಗ್ಲಿಕ್ಕೆ ಯಾವತ್ತೂ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಯಾಕಂದ್ರೆ ಇದು ಡೆಮೊಕ್ರೆಟಿಕಲ್ ಕಂಟ್ರಿ. ಇಲ್ಲಿ ಸಂವಿಧಾನದಲ್ಲಿ ಅವರವರ ಧರ್ಮದ ಆಚರಣೆಗಳನ್ನ ಆಚರಣೆ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಸಂವಿಧಾನ ಅವಕಾಶ ನೀಡಿದೆ. ಶಾಲೆಯಲ್ಲಿ ಯೂನಿಫಾರ್ಮ್ ಇದೆ, ಯೂನಿಫಾರ್ಮ್ ಒಟ್ಟಿಗೆ ತಲೆಯ ಮೇಲೆ ಒಂದು ಅರ್ಧ ಮೀಟರ್ ತಲೆಗವಸು ಹಾಕೋದು ಯಾವಾಗ ನಿಮಗೆ ಒಂದು ಆಂಟಿ ಕಾನ್ಸ್ಟಿಟ್ಯೂಷನಲ್ ಆಗಿ ಕಾಣ್ತು ನಿಮಗೆ? ಇದನ್ನ ರಾಜಕೀಯ ಮಾಡಬೇಡಿ. ಈ ನಾನು ಹೇಳಿದ 3 ವಿಚಾರಗಳನ್ನ ಮಾಡಿ ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸ್ತೇನೆ. ಮತ್ತು ಯಾರೆಲ್ಲ ಕ್ರೆಡಿಟ್ ತಗೊಳ್ತಾ ಇದ್ದೀರಾ, ಮಂತ್ರಿ ಮಹಾದಯರು ಮತ್ತು MLAಗಳು, ಒಮ್ಮೆ ನಿಮ್ಮ ಆತ್ಮವನ್ನ ಪ್ರಶ್ನೆ ಮಾಡ್ಕೊಳ್ಳಿ. ಆ ಕ್ರೆಡಿಟ್ ತಗೊಳ್ಳಿಕ್ಕೆ ನೀವು ಅರ್ಹರಾಗಿದ್ದೀರಾ? ಅರ್ಹರಾಗಿದ್ರೆ ಕ್ರೆಡಿಟ್ ತಗೊಳ್ಳಿ. ಆ 16,000 ವಿದ್ಯಾರ್ಥಿನಿಯರು ಎಷ್ಟು ಜನ ಅದರಲ್ಲಿ IAS ಆಗ್ತಾ ಇದ್ರು ಗೊತ್ತಿಲ್ಲ, ಎಷ್ಟು ಜನ ಅದರಲ್ಲಿ DC-ಗಳಾಗ್ತಾ ಇದ್ರು, ಎಷ್ಟು ಜನ ಜಡ್ಜ್ಗಳಾಗ್ತಾ ಇದ್ರು, ಎಷ್ಟು ಜನ ಲೆಕ್ಚರರ್ ಆಗ್ತಾ ಇದ್ರು, ಪ್ರೊಫೆಸರ್ಗಳಾಗ್ತಾ ಇದ್ರು, ಯಾರಿಗೂ ಗೊತ್ತಿಲ್ಲ. ಅವರ ಭವಿಷ್ಯ ಮೊಟಕುಗೊಂಡಿದೆ. ಕೆಲವರು ಅದರಲ್ಲಿ ಈಗಾಗಲೇ ಮದುವೆ ಮಾಡಿ ಸಂಸಾರ ಸಹಿತ ಸೆಟ್ಲ್ ಆಗಿದ್ದಾರೆ, ಅವ್ರು ಇನ್ನು ಎಕ್ಸಾಮ್ ಬರೀಲಿಕ್ಕೆ ಬರಲ್ಲ. ಆದ್ರೆ ಇನ್ನೂ ಕೆಲವು ವಿದ್ಯಾರ್ಥಿನಿ, ಮಂಡ್ಯದ ಮುಸ್ಕಾನ್ ಇರ್ಬೋದು, ಅದೇ ರೀತಿ ಉಡುಪಿಯ ಆಲಿಯಾ ಇರ್ಬೋದು, ಆ ಧೀರ ವನಿತೆಯರಿಗೆ ನಾನು ಸೆಲ್ಯೂಟ್ ಹೊಡಿತೇನೆ. ನೀವು ನಿಮ್ಮ ಸಾಂವಿಧಾನಿಕ ಹಕ್ಕಿನ ಪರವಾಗಿ ಧೀರೋತ್ತರವಾಗಿ ಹೋರಾಟ ಮಾಡಿದ್ದೀರಾ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದು ನಿಮ್ಮೊಂದಿಗೆ ನಿಂತಿತ್ತು, ಇಂದು ನಿಮ್ಮೊಂದಿಗೆ ನಿಲ್ಲುತ್ತೆ. ಇನ್ನು 2ನೇ ವಿಚಾರ, ಈ ದಾವಣಗೆರೆ ಉಪಚುನಾವಣೆಯ ನಂತರ ಹಲವಾರು ಘಟನಾವಳಿಗಳು ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕೊಟ್ಟಂತಹ 2B ಮೀಸಲಾತಿಯ ಮರುಸ್ಥಾಪನೆ ಇದುವರೆಗೆ ಆಗಲಿಲ್ಲ. ಈ ಹಿಜಾಬ್ ವಿಚಾರ ಮತ್ತು 2B ಮೀಸಲಾತಿಯ ವಿಚಾರ ಇಟ್ಕೊಂಡು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರಿನಿಂದ ಬೆಳಗಾಂವರೆಗೆ ಪಾದಯಾತ್ರೆ ಮಾಡಿತ್ತು. 4 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಯಾಕೆ ಗೊತ್ತಾ?
ನಮ್ಮ ಸಾಂವಿಧಾನಿಕ ಹಕ್ಕನ್ನ ಪ್ರಶ್ನಿಸಿದ ಕಾರಣಕ್ಕೆ ಕ್ರೆಡಿಟ್ ಯಾರು ತಗೊಳ್ಬೇಕು ನೀವು ತೀರ್ಮಾನ ಮಾಡಿ. ನಾನು ಇಂದು ಕೋರ್ಟಿಗೆ ಅಲಿತಾ ಇದ್ದೇನೆ. ಆ ಅಂಬೇಡ್ಕರ್ ಜಾಥಾ ಸಾಮಾಜಿಕ ನ್ಯಾಯಕ್ಕಾಗಿ ಹಿಜಾಬಿನ ಮೇಲಿನ ನಿರ್ಬಂಧ ತೆರವುಗೊಳಿಸಿ 2B ರಿಸರ್ವೇಶನ್ ಅನ್ನು ರಿಸ್ಟೋರ್ ಮಾಡಿ ಗೋಹತ್ಯಾ ನಿಷೇಧವನ್ನ ಹಿಂಪಡೆಯಿರಿ, ಮತಾಂತರ ನಿಷೇಧ ಕಾಯ್ದೆಯನ್ನ ಕೈಬಿಡಿ ಅಂತ ಹೇಳಿ ಹೋರಾಟ ಮಾಡಿದ ಕಾರಣಕ್ಕೆ. ಹಾಗಾಗಿ ಇನ್ನೂ ನೀವು ಕೊಟ್ಟ ಭರವಸೆಗಳು ಈಡೇರಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳುವಂತ ನೀವು ಈ ಸಮುದಾಯದ ಋಣದ ಆಧಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಾ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ SC ST ಮೈನಾರಿಟಿ OBCಗಳು ಎನ್ಮಾಸ್ ಆಗಿ ನಿಮಗೆ ವೋಟ್ ಹಾಕಿದ ಕಾರಣಕ್ಕೆ ನೀವು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದೀರಾ. ಇವರ ಋಣವನ್ನ ತೀರಿಸಬೇಕು. ಕೇವಲ ಗ್ಯಾರಂಟಿಗಳು ಮಾತ್ರ ಅಲ್ಲ, ಗ್ಯಾರಂಟಿಗಳು ನೀವು ಕೊಟ್ಟಿದ್ದು, ನೀವು ಕೊಟ್ಟ ಗ್ಯಾರಂಟಿ ನೀವು ಪೂರ್ತಿ ಮಾಡಲೇಬೇಕು. ಅಲ್ಪಸಂಖ್ಯಾತರಿಗೆ ಕೊಟ್ಟ ನೀವು ಗ್ಯಾರಂಟಿಗಳು ಇನ್ನೂ ಈಡೇರಿಲ್ಲ. ಇದು ಚುನಾವಣಾ ಪೂರ್ವದಲ್ಲಿ ನೀವೇ ಕೊಟ್ಟ ಭರವಸೆ. 10,000 crore rupees ಅಲಾಕೇಟ್ ಮಾಡ್ತೇವೆ ನಾವು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಬಜೆಟ್ ನಲ್ಲಿ ಅಂತ ಹೇಳಿದ್ರಿ, ಇದುವರೆಗೆ ಪೂರ್ತಿಯಾಗಿಲ್ಲ. ಮತಾಂತರ ನಿಷೇಧ ಕಾಯ್ದೆ ಹಿಂಪಡಿಬೇಕು, ಅದೇ ರೀತಿ ಗೋಹತ್ಯಾ ನಿಷೇಧ ಕಾನೂನನ್ನ ಹಿಂಪಡಿಬೇಕು. ಈ ಎಲ್ಲಾ ಆಗ್ರಹಗಳನ್ನ ಮತ್ತೊಮ್ಮೆ ನಿಮ್ಗೆ ನಾವು ನೆನಪಿಸ್ತಾ ಇದ್ದೇವೆ. ಎಚ್ಚೆತ್ಕೊಳ್ಳಿ, ಎಚ್ಚೆತ್ಕೊಳ್ಳಿ, ಎಚ್ಚೆತ್ಕೊಳ್ಳಿ. ಈ ಬಾರಿ ನೀವೇನಾದ್ರೂ ಅದನ್ನ ಪೂರ್ತಿ ಮಾಡ್ಲಿಲ್ಲ ಅಂದ್ರೆ ದಾವಣಗೆರೆ ಒಂದು ಟ್ರೈಲರ್ ಮಾತ್ರ. ದಾವಣಗೆರೆ ಒಂದು ಇಂಡಿಕೇಶನ್ ಅನ್ನ ಕೊಟ್ಟಿದೆ, ನಿಮಗೆ ಒಂದು ಸಂದೇಶವನ್ನ ರವಾನೆ ಮಾಡಿದೆ. 28 ಎಲೆಕ್ಷನ್ ಅಲ್ಲಿ ಈ ರೀತಿ ಈ ಸಮುದಾಯಗಳು, ತಳ ಸಮುದಾಯಗಳು ಕರ್ನಾಟಕದ 40ರಿಂದ 50 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಂದು ಪ್ರಬಲವಾದಂತಹ ಪ್ರತಿರೋಧವನ್ನ ತೋರಿಸಿದ್ರೆ ನೀವು ಯಾರು ಮಂತ್ರಿಗಳು ಆಗಲ್ಲ, ನೀವು ಯಾರು ಮುಖ್ಯಮಂತ್ರಿಗಳು ಆಗಲ್ಲ. ನೆನ್ಪಿಟ್ಕೊಳ್ಳಿ. DK ಶಿವಕುಮಾರ್ ಅವರೇ ಮತ್ತು ಸಿದ್ದರಾಮಯ್ಯನವರೇ, ಈ ಅಲ್ಪಸಂಖ್ಯಾತರ ಋಣದ ಆಧಾರದಲ್ಲಿ ನೀವತ್ತು ಆಡಳಿತ ನಡೆಸ್ತಾ ಇರುವಂತದ್ದು, ಅವರ ಹಕ್ಕುಗಳನ್ನ ಅವರಿಗೆ ಕೊಡ್ಲೇಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೇನೆ. ಇನ್ನು ಈಗ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಾ, ನಿನ್ನೆನೆ ನಾನೊಂದು ನ್ಯೂಸ್ ನೋಡಿದೆ. ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಒಬ್ಬ ಕೊಲೆ ಆರೋಪಿ, ಒಬ್ಬ ಪಿಂಪ್, ಒಬ್ಬ ಬೀದಿ ರೌಡಿ, ಒಬ್ಬ ಗೂಂಡ ಪುನೀತ್ ಕೆರೆಹಳ್ಳಿಗೆ ಬರ್ಡೇ ವಿಶ್ ಮಾಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಇದು ಯಾವಾಗ ಈ ಮಹಿಳಾ ಆಯೋಗದ ಅಧ್ಯಕ್ಷೆಯ ಪ್ರೋಟೋಕಾಲ್ ಅಲ್ಲಿ ಬಂದಿದೆ ನನಗೆ ಗೊತ್ತಿಲ್ಲ. ಏನಾದ್ರೂ ಸರ್ಕ್ಯುಲರ್ ಇದ್ರೆ ಅದನ್ನು ಸ್ವಲ್ಪ ನೀವು ಸ್ಪಷ್ಟಪಡಿಸಿ. ಬಹಿರಂಗ ಕ್ಷಮೆ ಯಾಚಿಸಬೇಕು ಮಾನ್ಯ ಸಿದ್ದರಾಮಯ್ಯನವರು. ಮಹಿಳಾ ಆಯೋಗದ ಅಧ್ಯಕ್ಷೆ ಬಹಿರಂಗವಾಗಿ ಒಬ್ಬ ಕೊಲೆ ಆರೋಪಿಗೆ ಬರ್ಡೇ ವಿಶ್ ಮಾಡೋದು ಏನು ಶಿಷ್ಟಾಚಾರನ ನಿಮ್ದು? ಇದರ ವಿರುದ್ಧ ಸಿದ್ದರಾಮಯ್ಯನವರು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇದೇ ಪುನೀತ್ ಕೆರೆಹಳ್ಳಿ ಅಲ್ಪಸಂಖ್ಯಾತರ ಏರಿಯಾಗಳಿಗೆ ನುಗ್ಗಿ ಅವರ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಬಲಿ ಕೊಡ್ಲಿಕ್ಕೆ ತಂದಿರುವಂತ, ಖರೀದಿ ಮಾಡಿ ತಂದಿರುವಂತ ಜಾನುವಾರುಗಳ ಮೇಲೆ ಏನು ರೈಡ್ ಮಾಡುವಂತ ವಿಡಿಯೋಗಳು ನೋಡ್ತಾ ಇದ್ದೇನೆ. ಮಾನ್ಯ ಪೊಲೀಸ್ ಮಹಾನಿರ್ದೇಶಕರೇ, ಒಂದು ಪ್ರಶ್ನೆ ಇದೆ ನಂದು ನಿಮಗೆ. ಏನಾದ್ರೂ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿ ಪುನೀತ್ ಕೆರೆಹಳ್ಳಿಯನ್ನ ನೀವು ಕರ್ನಾಟಕ ರಾಜ್ಯದಲ್ಲಿ ನೋಡೆಲ್ ಅಧಿಕಾರಿಯಾಗಿ ಅಪಾಯಿಂಟ್ ಮಾಡಿದ್ದೀರಾ? ಯಾರು ಈ ಅಧಿಕಾರ ಕೊಟ್ಟಿದ್ದು ಪುನೀತ್ ಕೆರೆಹಳ್ಳಿಗೆ? ಪುನೀತ್ ಕೆರೆಹಳ್ಳಿ ಮತ್ತು ಈ ಬಿಜೆಪಿ ಮತ್ತು ಸಂಘ ಪರಿವಾರದವರಿಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೇನೆ. ನಿಮಗೆ ಅಲ್ಪಸಂಖ್ಯಾತರು ಏನು ಖರೀದಿ ಮಾಡಿ ತಂದಂತ ಜಾನುವಾರುಗಳ ಬಗ್ಗೆ ಹೋಗಿ ನೀವು ಅಲ್ಲಿ ಏನು ರೈಡ್ ಮಾಡುವಂತ ನಾಟಕ ಮಾಡ್ತಾ ಇದ್ದೀರಲ್ಲ, ಅನೈತಿಕ ಪೊಲೀಸ್ಗಿರಿ ನಡೆಸ್ತಾ ಇದ್ದೀರಲ್ಲ, ಇದನ್ನ ಮಾರ್ತಾ ಇರೋರು ಯಾರು ಸ್ವಾಮಿ? ಯಾರಿದನ್ನ ಮಾರ್ಕೆಟ್ ಅಲ್ಲಿ ತಂದು ಮಾರ್ತಾ ಇರೋದು? ಅಲ್ಪ ಮುಸಲ್ಮಾನರಲ್ಲ, ಪಾಪ ಬಡ ರೈತ ವರ್ಗದವರು. ಗೊಡ್ಡು ದನಗಳನ್ನ ಏನ್ ಮಾಡ್ಬೇಕು ಅವರು? ಹಾಲು ಕೊಡದ ದನಗಳನ್ನ ಏನ್ ಮಾಡ್ಬೇಕು? ಅದು ಒಂದು ವೇಳೆ ಆ ಮಾರ್ಕೆಟ್ಗೆ ಹೋಗಿ, ಆ ಸಂತೆಗೆ ಹೋಗಿ ನೀವು ಅಲ್ಲಿ ರೈಡ್ ಮಾಡಿದ್ರೆ ಆ ರೈತರು ನಿಮಗೆ ತಕ್ಕ ಉತ್ತರವನ್ನ ಕೊಡ್ತಾರೆ. ಅದನ್ನ ಅವ್ರು ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಕೊಡಿ. 1 ಕಿಲೋ ಸಗಣಿಗೆ 5,000 ರೂಪಾಯಿ ರೇಟ್ ಫಿಕ್ಸ್ ಮಾಡಿ ಕೊಡಿ, ರೈತರು ಬದುಕೊಳ್ಳಿ. ಅವ್ರು ಮಾರ್ಲಿಕ್ಕೆ ಹೋಗಲ್ಲ, ಗೊಡ್ಡು ದನಗಳನ್ನ ಮಾರ್ಲಿಕ್ಕೆ ಹೋಗಲ್ಲ. ಒಂದು ಗೊಡ್ಡು ದನ ಏನು ವ್ಯವಸಾಯಕ್ಕೆ ಯೋಗ್ಯವಲ್ಲದ ದನ ಒಂದು ದಿನಕ್ಕೆ ಸಾಕ್ಲಿಕ್ಕೆ 200 ರೂಪಾಯಿ ಅವರಿಗೆ ಹುಲ್ಲು ಹಾಕ್ಬೇಕು, ಹಿಂಡಿ ಹಾಕ್ಬೇಕು. ಎಲ್ಲಿಂದ ತರ್ತಾರೆ ರೈತರು? ಅವ್ರು ಇವತ್ತು ಅವರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ದಲೆ ಅವರೇ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಆ ಪುನೀತ್ ಕೆರೆಹಳ್ಳಿಯ ಮೇಲೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದ್ರೆ ನೀವು ಸ್ಪಷ್ಟಪಡಿಸಬೇಕು, ಪೊಲೀಸ್ ಮಹಾನಿರ್ದೇಶಕರು ಮತ್ತು ಗೃಹ ಮಂತ್ರಿಗಳು. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಏನಾದ್ರೂ ಅವರಿಗೆ ಸ್ಪೆಷಲ್ ಅಪಾಯಿಂಟ್ ಮಾಡಿದ್ದೀರಾ ನೀವು, ನೋಡೆಲ್ ಆಫೀಸರ್ ಆಗಿ ಏನಾದ್ರು? ಮತ್ತು ಈ ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದೆಯಲ್ಲ, ಇವತ್ತು ವರ್ಲ್ಡ್ ಅಲ್ಲಿ ನಂಬರ್ 2 ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಭಾರತ ಆಗಿದೆ. ಯಾರು ಮಾಡ್ತಾ ಇರೋದು ಬೀಫ್ ಎಕ್ಸ್ಪೋರ್ಟ್? ಕಾಂಗ್ರೆಸ್ ಸರ್ಕಾರ ಅಲ್ಲ, ಮುಸಲ್ಮಾನರಲ್ಲ. ಕೆಲವು ಕಂಪನಿಗಳ ಹೆಸರನ್ನ ನಾನು ಹೇಳ್ತೇನೆ. ಏನು ಕಂಪನಿಯ ಹೆಸರು ಅರ್ಸಲಾನ್ ಎಕ್ಸ್ಪೋರ್ಟ್ ಅಂತ ಹೇಳಿದೆ. ಅರ್ಸಲಾನ್ ಎಕ್ಸ್ಪೋರ್ಟ್ ಮತ್ತು ಅರೇಬಿಯನ್ ಎಕ್ಸ್ಪೋರ್ಟ್, ಅದೇ ರೀತಿ ಅಲ್ ನಾಸಿರ್ ಎಕ್ಸ್ಪೋರ್ಟ್. ಈ ಕಂಪನಿ ಹೆಸರು ಕೇಳಬೇಕಾದ್ರೆ ಇದ್ರ ಹಿಂದೆ ಮುಸಲ್ಮಾನರಿದ್ದಾರೆ ಅಂತ ಹೇಳಿ ಎಲ್ಲರೂ ಭಾವಿಸ್ತಾರೆ. ಹಾಗಿಲ್ಲ. ನಿಮಗೆ ಧೈರ್ಯ ಇದ್ರೆ, ನಿಮಗೆ ತಾಕತ್ ಇದ್ರೆ ಈ ಬೀಫ್ ಎಕ್ಸ್ಪೋರ್ಟ್ ಅನ್ನ ನಿಲ್ಸಿ.
ತಾಕತ್ತಿದೆಯಾ ನಿಮಗೆ? ಈ ಅಲ್ ಕಬೀರ್ ಅಲ್ ನಿಸಾರ್ ಕಂಪನಿಯ ಓನರ್ ಯಾರು ಗೊತ್ತಾ? ಸಂಜು ಚೌಹಾನ್, ಮುಸಲ್ಮಾನ ಅಲ್ಲ. ಅದೇ ರೀತಿ ಅರೇಬಿಯನ್ ಎಕ್ಸ್ಪೋರ್ಟ್ ನ ಓನರ್ ಯಾರು ಗೊತ್ತಾ? ಸುನಿಲ್ ಜಗದೀಶ್, ಮುಸಲ್ಮಾನ ಅಲ್ಲ. ಅದೇ ರೀತಿ ಸೂಕೋ ಎಕ್ಸ್ಪೋರ್ಟ್ ಅಂತ ಹೇಳಿದೆ, ಟಾಪ್ ಎಕ್ಸ್ಪೋರ್ಟರ್ಸ್ ನಾನು ಹೇಳ್ತಿರುವಂತದ್ದು. ಆ ಕಂಪನಿಯ ಓನರ್ ಅಶ್ವಿನ್ ಅಂತ ಹೇಳಿ. ಇವ್ರು ಯಾರು ಮುಸಲ್ಮಾನರಲ್ಲ. ಇಲ್ಲಿ ಬಂದು ಯಾರ ಮುಂದೆ ನಾಟಕ ಮಾಡ್ತಾ ಇದ್ದೀರಾ? ನಿಮ್ಮ ಇಡೀ ಬಂಡವಾಳವನ್ನ ಬಿಚ್ಚಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯದ ಗೃಹ ಇಲಾಖೆಯಲ್ಲಿ ನಾನು ಮನವಿ ಮಾಡಿಕೊಳ್ಳುವಂತದ್ದು, ಒಂದು ವೇಳೆ ಯಾರಾದ್ರೂ ಕಾನೂನು ಮೀರಿ ಏನಾದ್ರೂ ಕೃತ್ಯಗಳು ಮಾಡಿದ್ರೆ ಪೊಲೀಸ್ ಇಲಾಖೆ ಇದೆ, ಡಿಪಾರ್ಟ್ಮೆಂಟ್ ಇದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಇವನು ಯಾರು? ಈ ಒಬ್ಬ ಬೀದಿ ಗೂಂಡ, ಈ ಪಿಂಪ್, ಒಬ್ಬ ವೇಶ್ಯಾವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದಂತಹ ರಾಮನಗರದ ಇದ್ರೀಸ್ ಕೊಲೆಯ ಪ್ರಮುಖ ಆರೋಪಿ, A1 ಆರೋಪಿ, ಜೈಲಿಗೆ ಹೋಗಿ ಬಂದಂತವನು. ಇವನ್ ಯಾರು ಸ್ವಾಮಿ? ಇವನಿಗೆ ಯಾವ ರೀತಿ ನೀವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಾ? ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ವಿಡಿಯೋ ಮಾಡಿ ಅರೆಸ್ಟ್ ಆಗಿದ್ದವನು ಇವನು. ನಿಮಗೆ ಅಷ್ಟು ದಮ್ಮು ತಾಕತ್ತಿಲ್ವಾ? ಅವನ ಮೇಲೆ ಆಕ್ಷನ್ ತಗೊಳ್ಳಿಕ್ಕಾಗಲ್ವಾ? ಮತ್ತೆ ಹಲವಾರು ಬೇರೆ ವಿಚಾರಗಳಿವೆ. ಪ್ರಮುಖವಾಗಿ ಬಿಜಾಪುರ ಜಿಲ್ಲೆಗೆ ನಾನು ಭೇಟಿ ನೀಡಬೇಕಾದ್ರೆ ಇಲ್ಲಿಯ ಕೆಲವು ವಿಚಾರಗಳಿವೆ. ಆ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಪ್ರಮುಖವಾಗಿ ಮೊನ್ನೆ ನಮ್ಮ ಜಿಲ್ಲಾ ಸಮಿತಿಯವರು ಒಂದು ರಿಕ್ವೆಷನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು MB ಪಾಟೀಲ್ ಇವರಿಬ್ಬರ ಒಳ ಒಪ್ಪಂದದಲ್ಲಿ ಇಲ್ಲೆಲ್ಲ ನಡೀತಾ ಇರುವಂತದ್ದು ಇದು ಜಗ್ಗ ಜಾಹೀರಾಗಿದೆ. ನಿನ್ನೆನೆ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಸತ್ಯಾಂಶಗಳನ್ನ ಯತ್ನಾಳ್ ಅವರೇ ಬೆಚ್ಚಿಟ್ಟಿದ್ದಾರೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನ್ ನಡೀತಾ ಇದೆ? ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತಂತೆ. ಇಲ್ಲಿರುವಂತಹ ಜನರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ನಿಮ್ಮ ಒಳ ಒಪ್ಪಂದ, ನಿಮ್ಮ ಒಳ ರಾಜಕೀಯ, ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಇಂದ ಇವತ್ತು ಇದು ಬಿಜಾಪುರ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಇರ್ತಾ ಇದೆ. ಅರ್ಧಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಸರಬರಾಜು ಆಗ್ತಾ ಇಲ್ಲ. ಇದರ ಬಗ್ಗೆ ಯಾರು ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು? ನಗರಸಭೆಯ ಅಧಿಕಾರಿಗಳು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ದೂರು ಕೊಟ್ಟರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಯಾಕಂದ್ರೆ ರೂಲ್ ಇದೆ, ಅಧಿಕಾರಿಗಳು 3 ವರ್ಷಕ್ಕಿಂತ ಹೆಚ್ಚು ಯಾರು ಇರಬಾರ್ದು ಒಂದೇ ಪ್ರದೇಶದಲ್ಲಿ ಅಂತೇಳಿ. ಇವತ್ತು 4 ವರ್ಷ, 5 ವರ್ಷ, 6 ವರ್ಷ ಆದ್ರೂ ಒಂದೇ ಪ್ರದೇಶದಲ್ಲಿ ಟೆಂಟ್ ಹಾಕೊಂಡು ಕೂತಿದ್ದಾರೆ. ಇದು ವರ್ಗಾವಣೆ ನೀತಿಯ ವಿರುದ್ಧ. ಇದು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇವರ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಈ ನೀರಿನ ಸರಬರಾಜು ತಕ್ಷಣ ಆದಷ್ಟು ಬೇಗ ಈ ಅಧಿಕಾರಿಗಳು ಅದಕ್ಕೆ ಬೇಕಾದಂತ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ನಗರದಲ್ಲಿ ಸರ್ಕಾರಿ ಆಸ್ತಿಗಳು ಅತಿಕ್ರಮಣ ಆಗಿದೆ, ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ. ಈ ಸರ್ಕಾರಿ ಆಸ್ತಿಗಳನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಆಗ್ಬೇಕು. ಮತ್ತು ಅವೈಜ್ಞಾನಿಕ ಕಾಮಗಾರಿಗಳು ನಾನು ನೋಡಿದೆ ಈಗ ಸಾರಿಗೆ ಬರ್ಬೇಕಾದ್ರೆ, ಈ ಜಾಮಿಯಾ ಮಸೀದಿ ಅಂತ ಹೇಳಿದ್ರೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನರು ಗೋಲ್ ಗುಂಬಜ್ ನೋಡ್ಲಿಕ್ಕೆ, ಇದನ್ನ ನೋಡ್ಲಿಕ್ಕೆ ಬರ್ತಾರೆ. ಇಲ್ಲಿ ರೋಡ್ ಅಲ್ಲಿ ಹೋಗ್ತಾ ಇದ್ರೆ ಒಬ್ಬ ಬೈಕ್ ಈ ರೀತಿ ತಿರುಗಿಸ್ತಾನೆ, ಆಟೋದವನು ಆ ರೀತಿ ತಿರುಗಿಸ್ತಾನೆ. ಯಾಕಂದ್ರೆ ಗುಂಡಿ ಇದೆ ಮುಂದೆ, ಹಿಂದೆ ಬರೋನ್ ಏನ್ ಮಾಡ್ಬೇಕು? ಬಂದು ಗುದ್ದಲೇಬೇಕು. ಎಷ್ಟೋ ಆಕ್ಸಿಡೆಂಟ್ ಗಳಾಗ್ತಾ ಇದೆ, ಒಂದು ಟ್ರಾಫಿಕ್ ರೂಲ್ ಇಲ್ಲ. ಹಾಗಾಗಿ ಈ ಅವೈಜ್ಞಾನಿಕ ಕಾಮಗಾರಿಗಳನ್ನ ತಕ್ಷಣ ವೈಜ್ಞಾನಿಕವಾಗಿ ಮಾಡಬೇಕು ಮತ್ತು ರಸ್ತೆಗಳ ಸುವ್ಯವಸ್ಥೆ ಆಗ್ಬೇಕು. ಮತ್ತು ಭ್ರಷ್ಟಾಚಾರ ಏನು ತುಂಬಿ ತುಳುಗಾಡ್ತಾ ಇದೆ. RTI ಆಕ್ಟ್ ಅಲ್ಲಿ ಏನಾದ್ರೂ ಅರ್ಜಿ ಹಾಕಿದ್ರೆ ಸರಿಯಾದ ಸಂದರ್ಭದಲ್ಲಿ ಅವರಿಗೆ ಉತ್ತರನೇ ಬರಲ್ಲ. ಅಪೀಲ್ ಹೋಗ್ಬೋದು, ಯಾರು ಹೋಗ್ತಾರೆ ಅಪೀಲ್? ಅಷ್ಟು ಪುರ್ಸತ್ ಇದೆಯಾ ಎಲ್ಲರ ಹತ್ರ? ಅಪೀಲ್ ಹೋಗ್ಬೋದು ಅಂತ ಹೇಳಿ ನೀವು ಉತ್ತರನೇ ಕೊಡ್ಲಿಲ್ಲ ಅಂದ್ರೆ. ಹಾಗಾಗಿ ಇಲ್ಲಿರುವಂತಹ ನಗರದಲ್ಲಿ ತುಂಬಾ ಸಮಸ್ಯೆಗಳ ಆಗರವೇ ಆಗಿದೆ. ಸಾರ್ವಜನಿಕರ ಸುರಕ್ಷತೆ ಇಲ್ಲ, ಬೀದಿ ನಾಯಿಗಳ ಹಾವಳಿ ಇದೆ. ಅದೇ ರೀತಿ ಇಲ್ಲಿ ವರ್ಗಾವಣೆ ನಿಯಮ ಉಲ್ಲಂಘನೆ ಮಾಡಿಕೊಂಡು ಯಾವೆಲ್ಲ ಅಧಿಕಾರಿಗಳು ಠಿಕಾಣೆ ಹೂಡ್ಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲಾ ಸಮಿತಿಯವರು ರಿಕ್ವೆಷನ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿಯ ಚೀಫ್ ಆಫೀಸರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಹಾಗಾಗಿ ತಕ್ಷಣ ಈ ಸಮಸ್ಯೆಗಳ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ರಾಜ್ಯದ ಕೆಲವೊಂದು ಪ್ರಮುಖ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಇವತ್ತು ನಮ್ಮ ಜಿಲ್ಲಾ ಸಮಿತಿ ಸಭೆ ಕೂಡ ಇದೆ, ಅದರಲ್ಲೂ ಕೆಲವೊಂದು ವಿಚಾರ ನಾವು ಚರ್ಚೆ ಮಾಡ್ತೇವೆ. ಪ್ರಮುಖವಾಗಿ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದೊಂದು ದೊಡ್ಡ ಸಂಕಟವಾಗಿ ಇವತ್ತು ದೇಶಕ್ಕೆ ಕಾಡ್ತಾ ಇರುವಂತ ಗಂಡಾಂತರ. ಇದರಲ್ಲಿ ಈ ತಳವರ್ಗದವರು ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಯ ಓಟ್ಗಳನ್ನ, ಅವರನ್ನ ಓಟಿನ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡುವಂತ ದೊಡ್ಡ ಹುನ್ನಾರ, ಅದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪಕ್ಷದ ಸದಸ್ಯತ್ವ ಅಭಿಯಾನ ಇದೆ, ಘನತೆಯ ರಾಜಕೀಯಾಗಿ SDP ಸೇರಿರಿ ಎಂಬಂತ ಒಂದು ಸದಸ್ಯತ್ವ ಅಭಿಯಾನ ಇದೆ. ಅದ್ರ ಬಗ್ಗೆ ಕೂಡ ನಾವು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಣಯಗಳನ್ನ ಕೈಗೊಳ್ಳಲಿಕ್ಕಿದ್ದೇವೆ. ಥ್ಯಾಂಕ್ ಸರ್, ಇವರೆಲ್ಲ ಯಾವತ್ತೂ ಕೂಡ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಬಯಸುವಂತ ಮನಸ್ಸುಗಳೇ ಅಲ್ಲ ಸರ್.
ಇವತ್ತು ಸರ್ಕಾರ ಸುತ್ತೋಲೆಯಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಬಿಂದಿ ಇಡ್ಬೋದು, ರುದ್ರಾಕ್ಷಿ ಹಾಕ್ಬೋದು, ಮಾಂಗಲ್ಯ ಹಾಕ್ಬೋದು. ಯಾವ ಧರ್ಮದವರ ಏನು ಅವರ ಸಾಂಪ್ರದಾಯಿಕ ಆಚರಣೆಗಳಿವೆ ಅದನ್ನ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಕೇಸರಿ ಶಾಲೆ ಎಲ್ಲಿಂದ ಬರ್ತಾ ಇದೆ? ಈಗ ಕೇಸರಿ ಶಾಲೆ ಯಾವ್ದಾದ್ರು ಸಾಂಪ್ರದಾಯಿಕ ಆಚರಣೆಯನ್ನ? ಕೇಸರಿ ಯಾವ್ದಾದ್ರು ಒಂದು ಧರ್ಮದ ಕಲರ? ಕೇಸರಿ ಅಂತ ಹೇಳಿದ್ರೆ ನಮ್ಮ ಇಡೀ ಜನರು ಅದನ್ನ ಪ್ರೀತಿಸುವಂತ ಒಂದು ಕಲರ್. ಆ ಕಲರ್ನ ಇಟ್ಕೊಂಡು ಇವರು ಕೋಮವಾದಿ ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಇವರ ಆಟ ನಡೆಯಲ್ಲ. ಯಾಕಂದ್ರೆ ಇವರು ಯಾವತ್ತೂ ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ಲ. ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಸಂವಿಧಾನದ ತೊಟ್ಟಿಲುಗಳು ಸರ್ ಅದು. ಅಲ್ಲಿ ಸಂವಿಧಾನವನ್ನು ಕಲಿಸುವಂತಹ ಇನ್ಸ್ಟಿಟ್ಯೂಷನ್, ಅಲ್ಲಿ ನಾವು ಧರ್ಮವನ್ನು ತಿರುಕುವಂತದ್ದು. ಇಷ್ಟು ತಲೆತಲಾಂತರದಲ್ಲಿ ನೀವೇ ನೋಡ್ತಾ ಇದ್ದೀರ ಸರ್. ನಾವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಇರ್ಬೇಕಾದ್ರೆ ಯಾರು ಏನು ಭೇದಭಾವ ಇರ್ಲಿಲ್ಲ. ಸರಸ್ವತಿ ಪೂಜೆಯಲ್ಲಿ ನಾನು ಕೂರ್ತಾ ಇದ್ದೆ, ಗಣಪತಿಯನ್ನು ಕೂರಿಸ್ತಾ ಇದ್ವಿ ಶಾಲೆಯಲ್ಲಿ. ಅದೇ ರೀತಿ ನಾವು ರಂಜಾನ್ ಬಂದಾಗ ಪರಸ್ಪರ ಶುಭಾಶಯ ವಿನಿಮಯ ಮಾಡ್ಕೊಳ್ತಾ ಇದ್ವಿ. ನಮಗೆ ಯಾವುದು ಅಲ್ಲಿ ಜಾತಿ ಧರ್ಮನೇ ಬರ್ತಾ ಇರಲಿಲ್ಲ. ಇಂಥವರ ಕಾರಣದಿಂದ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಕೋಮುವಾದಿ ವಿಷ ಬೀಜವನ್ನ ಬಿತ್ತಾ ಇದ್ದಾರೆ. ಇದಕ್ಕೆ ಯಾರು ತಲೆ ಕೊಡಬೇಡಿ. ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ಅವರ ಮನೆಯಲ್ಲಿ ಮಾಡ್ಕೊಳ್ಳಿ, ಅವರ ಬಿಸ್ನೆಸ್ ಏರಿಯಾದಲ್ಲಿ ಮಾಡ್ಕೊಳ್ಳಿ. ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲರೂ ಕೂಡ ಪರಸ್ಪರ ಪ್ರೀತಿ ಅನ್ಯೋನ್ಯತೆಯಿಂದ ಶಿಕ್ಷಣವನ್ನ ಕಲೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ವಿಜಯಪುರದ ಜನರಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು ನೋಡಿ, ಬದಲಾವಣೆ ಕಾಲದ ಬೇಡಿಕೆ. ಇವತ್ತು ಇಡೀ ರಾಜ್ಯದಲ್ಲಿ ದಾವಣಗೆರೆ ಚುನಾವಣೆ ಒಂದು ಹೊಸ ದಿಕ್ಸೂಚಿಯನ್ನ ತೋರಿಸ್ತಾ ಇದೆ. ನೀವು ಎದ್ದು ನಿತ್ತರೆ ಪರ್ಯಾಯಕ್ಕಾಗಿ ನಿಮ್ಮ ಇಶ್ಯೂಸ್ಗಳು ರಿಸಾಲ್ವ್ ಆಗ್ತದೆ. ನಾನು ಗೆದ್ದಿಲ್ದೇ ಇರ್ಬೋದು ದಾವಣಗೆರೆಯಲ್ಲಿ, ಆದ್ರೆ ನಾವು ಯಾವ ಇಶ್ಯೂಗಳನ್ನ ಎಲೆಕ್ಷನ್ ಅಲ್ಲಿ ರೈಸ್ ಮಾಡಿದ್ವಿ ಇವತ್ತು ರಿಸಾಲ್ವ್ ಆಗ್ತಾ ಇರೋದು ಕಾಣ್ತಾ ಇದ್ದೇವೆ. ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ನಾವು ಮುಂದಿನ ಚುನಾವಣೆಯಲ್ಲಿ SDP ಇಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೇವೆ. ಈಗಲೇ ನೀವು ತಯಾರಿ ಹಾಕೊಳ್ಳಿ. ಇವರ ಈ ಒಳ ರಾಜಕೀಯ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇಂದ ಈ ಪರಿಸ್ಥಿತಿ ಬಂದಿರುವಂತದ್ದು. ಬಿಜಾಪುರ ಜಿಲ್ಲೆಗೆ 4.5 ಲಕ್ಷ ಕೋಟಿಯ ಬಡ್ಜೆಟ್ ತಯಾರಾಗುತ್ತೆ ವರ್ಷಕ್ಕೆ. ಎಲ್ಲಿ ಹೋಗ್ತಾ ಇದೆ ಆ ಹಣ? ಯಾರ ಜೇಬಿಗೆ ಹೋಗ್ತಾ ಇದೆ? ಹಾಗಾಗಿ ಇಶ್ಯೂಗಳು ರಿಸಾಲ್ವ್ ಆಗ್ಬೇಕಾ? ಪರ್ಯಾಯ ರಾಜಕಾರಣಕ್ಕಾಗಿ ನೀವು ತಯಾರಾಗಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಿಯಲ್ ಆಲ್ಟರ್ನೇಟಿವ್ ಆಗಿ ಜನರ ನೈಜ ಸಮಸ್ಯೆಗಳನ್ನ ಕೈಗೆತ್ಕೊಂಡು ವರ್ಷದ 365 ದಿನ, ದಿನದ 24 ಗಂಟೆ ನಾವು ಕೆಲಸ ಮಾಡ್ತೇವೆ. ಚುನಾವಣೆ ಸಂದರ್ಭದಲ್ಲಿ ಅನ್ನದಾನ, ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಮತದಾನದ ಸಂದರ್ಭ ಬಂದಾಗ ಯೋಚಿಸಿ, ಆಲೋಚಿಸಿ ನಿಮ್ಮ ಮತವನ್ನ ಚಲಾಯಿಸಿ. SDP ಪರವಾಗಿ ನೀವು ಬೆಂಬಲವನ್ನ ಕೊಟ್ರೆ ನಿಮ್ಮ ಮಕ್ಕಳ ಶಿಕ್ಷಣ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಉತ್ತಮ ಅವಕಾಶ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.